ನೋಡಿ ಎಲ್ಲ ಸಿಗುತ್ತೆ ಇಲ್ಲಿ, ಶಾಂಪೂಸ್, ಎಣ್ಣೆ, ಆಮೇಲೆ ಡೆಟಾಲ್, ಸೋಪ್ಸ್, ಪ್ರತಿಯೊಂದು ಸೋಪ್ ನೋಡಿ. ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಇದೆ ಅಲ್ಲಿ. ಪ್ರತಿಯೊಂದು ಎಲ್ಲ ಫೇಸ್ ವಾಷಸ್ ಎಲ್ಲ ಕಂಪನಿದು ಸಿಗುತ್ತೆ ಇಲ್ಲಿ. ಬಟ್ ಎಲ್ಲ ಡಬಲ್ ರೇಟ್ ಇರುತ್ತೆ. ಸೊ ಯೋಚನೆ ಮಾಡಿ ತೊಗೋಬೇಕು. ಅಗರಬತ್ತಿ ಇದೆ ಆ್ಯಂಡ್ ಸನ್ಸ್ಕ್ರೀನ್ಸ್ ನೋಡಿ, ಎಲ್ಲ ಸ್ನ್ಯಾಕ್ಸ್ ಇದೆ ಆ್ಯಂಡ್ ಪ್ರೈಸ್ ಕೂಡ ಕೊಟ್ಟಿರ್ತಾರೆ ಈ ಥರ. ಇಲ್ಲಿ ನೋಡಿ ಮೊನಾಕೋ, ಕ್ರ್ಯಾಕ್ ಜಾಕ್. ಇಲ್ಲಿ ನೋಡಿ ನಮ್ಮ ಸೆಕ್ಷನ್ ಬಂತು, ಎಲ್ಲ ಸ್ನ್ಯಾಕ್ಸು. ಬನಾನಾ ಚಿಪ್ಸ್ ಇದೆ. ನೋಡಿದ್ರೆ ಎಲ್ಲ ತೊಗೋಬೇಕನ್ಸುತ್ತೆ, ಬಟ್ ದುಡ್ಡಿಂದು ಯೋಚನೆ ಮಾಡಬೇಕು. ನೋಡೋಣ ಏನೇನು ಇಷ್ಟ ಆಗುತ್ತೆ ಎಲ್ಲ ತೊಗೊಳೋಣ. ಎಲ್ಲ ಥರದ ಕಾಳುಗಳು ಸಿಗುತ್ತೆ ನೋಡಿ. ಬೇಳೆಗಳು, ಉರದ್ ದಾಲ್ ಏನು ಸಿಗಲ್ಲ ಅನ್ನೋ ಟೆನ್ಷನ್ ಏನಿಲ್ಲ ನೋಡಿ. ಫ್ರೋಸನ್ ಐಟಮ್ಸ್ ಕೂಡ ಎಲ್ಲ ಇರುತ್ತೆ. ನಮ್ಮ ಮೋಮೋಸ್ ಇದೆ, ಎಲ್ಲ ರೆಡಿ ಟು ಈಟ್ ಐಟಮ್ಸ್. ಬಟ್ ಬೇಡ, ನಾವೇ ಮಾಡ್ಕೊಳೋಣ. ವಡಾ ಪಾವ್ ಎಲ್ಲ ಇದೆ. ಇಲ್ಲಿ ನೋಡಿ ಕುಲ್ಚಾ, ಆಲೂ ಪರಾಟ, ಗೋಬಿ ಪರಾಟ ಎಲ್ಲ ಟೈಪ್ಸ್ ಇದೆ. ಆನಿಯನ್ ಮಸಾಲ ಪರಾಟ ಅಂತ. ನಾವು ಮನೇಲಿ ಮಾಡ್ಕೊಳೋದೇ ಬೆಟರು ಈ ಫ್ರೋಸನ್ ಐಟಮ್ಗಿಂತ. ಎಷ್ಟು ಅನ್ಹೆಲ್ದಿ ಇರುತ್ತೋ ಏನೋ. ಇಲ್ಲಿ ಬಂತು ನೋಡಿ, ಗ್ರೀನ್ ಪೀಸ್, ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್, ಸ್ವೀಟ್ ಕಾರ್ನ್ ಪ್ರತಿಯೊಂದು ಸಿಗುತ್ತೆ. ಗ್ರೀನ್ ಚಿಲ್ಲೀಸ್ ಇವೆಲ್ಲ ತಗೋಬೇಕೀಗ ನಾನು. ಇದಕ್ಕೋಸ್ಕರ ಲಿಟ್ರಲಿ ನಾನು ಬಂದಿದ್ದು ಮೇನಾಗಿ. ನಾನು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ಇಟ್ಕೊಂಡಿದ್ದಿಲ್ಲ. ನಮ್ಮ ಅಪ್ಪ ಅಮ್ಮಗೆಲ್ಲ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟೆ ನಾನು. ಬೈ ದ ವೇ ಆಲೂ ಭುಜಿಯಾ ತೊಗೊಂಡಿದ್ದೀನಿ, ಬನಾನಾ ಚಿಪ್ಸ್ ತೊಗೊಂಡಿದ್ದೀನಿ. ಹಾಗೆ ಹೇಳ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮಗೆಲ್ಲ ಕನ್ಫ್ಯೂಸ್ ಮಾಡಿಬಿಟ್ಟೆ ನಾನು, ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡು. ಬಟ್ ತೊಗೊಂಡಿದ್ದಿಲ್ಲ. ಆಮೇಲೆ ನೋಡಿದರೆ ಅವರು ಇಲ್ಲ ನೀನೇನು ತೊಗೊಂಡಿಲ್ಲ, ಇಲ್ಲೇ ಬಿಟ್ಟು ಹೋಗಿದ್ಯಾ ಅಂತ ಅಂದರು. ಸೊ ಪರವಾಗಿಲ್ಲ, ಇಲ್ಲೇ ಬಂದು ತೊಗೊತೀನಿ ಅಂತ ತೊಗೊಂಡೆ. ಮೊಸರು ತೊಗೊಂಡೆ ನಾನು. ಫಸ್ಟಿಂದನೂ ಅದೇ ಯೂಸ್ ಮಾಡೋದು. ಆಮೇಲೆ ಅದೇ ಕಂಪನಿದು ಪನ್ನೀರೆಲ್ಲ ಇದೆ ಇಲ್ಲಿ ನೋಡಿ. ಎಲ್ಲ ವೆಜಿಟೇಬಲ್ ಸಿಗುತ್ತೆ. ಫುಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲೂಗಡ್ಡೆ ಇದೆ. ರೆಡ್ ಪೊಟೆಟೊ ಅಂತೆ, ವೈಟ್ ಪೊಟೆಟೊ. ಇಲ್ಲಿ ನೋಡಿ ಬೆಂಡೆಕಾಯಿ ತೊಗೋಬೇಕು. ಬೆಂಡೆಕಾಯಿ ಭಾಳ ಇಷ್ಟ ನನಗೆ. ಇದು ನೋಡಿ ಬನಾನಾ ಫ್ಲವರು, ಇದು ಪಪ್ಪಾಯ, ಇದೇನೋ ಮೆಲನ್ ಅಂತೆ, ಇದು ಆರೆಂಜ್ ಮೆಲನ್. ಅಲ್ಲಿದೆ ಬೆಂಡೆಕಾಯಿ ನೋಡಿ. ಎಲ್ಲ ಥರದ ಈರುಳ್ಳಿ ಇದೆ ಆ್ಯಂಡ್ ಇಲ್ಲಿ ಬನಾನಾ. ಆಮೇಲೆ ಆ ಕಡೆ ಎಲ್ಲ ಜಿಂಜರ್, ಗಾರ್ಲಿಕ್ ಎಲ್ಲ ಸಿಗುತ್ತೆ. ಇದು ಬೆಲ್ಲ ನೋಡಿ. ಪತಂಜಲಿ ತುಪ್ಪ, ಅಮೂಲ್ ತುಪ್ಪ, ಸಕ್ಕರೆ, ಆಮೇಲೆ ಉಪ್ಪು, ಹನಿ, ಎಣ್ಣೆ. ಸ್ವೀಟ್ ಕಾರ್ನ್ ಕೂಡ ತಗೊಂಡೆ ಇಲ್ಲಿಂದ. ನನಗೆ ಗ್ರೀನ್ ಚಿಲ್ಲೀಸ್ ಬೇಕಿತ್ತು, ಆದರೆ ದೊಡ್ಡ ಪ್ಯಾಕೆಟ್ ಯಾವುದು ಸಿಗ್ತಿಲ್ಲ. ಅದೇ ಸಣ್ಣ ಪ್ಯಾಕೆಟ್ ತೊಗೊಂಡ್ಬಿಟ್ಟೆ. ಹೋಗಲಿ ಬಿಡಿ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತೆ ಬೇಕಾದಾಗ ನೆಕ್ಸ್ಟ್ ಟೈಮ್ ಬರಬೇಕು. ಇಲ್ಲಿ ನೋಡಿ ಎಲ್ಲ ಜ್ಯೂಸ್ಗಳಿದೆ, ಪೆಪ್ಸಿ, ಫ್ಯಾಂಟಾ. ಅಲ್ಲಿ ನೋಡಿ ಗ್ಲಾಸಲ್ಲಿ ಥಿಯೇಟರ್ನಲ್ಲಿ ಕೊಡ್ತಾರಲ್ಲ ಆ ಥರ ಎಲ್ಲ. ನನಗೆ ನಮ್ಮ ಮನೆ ನೆನಪಾಗ್ತಿದೆ. ಇಲ್ಲಿ ನೋಡಿ ಲಸ್ಸಿ ಕೂಡ ಇದೆ, ಲಸ್ಸಿನೂ ಸಿಗುತ್ತೆ, ರೋಸ್ ವಾಟರ್ ಸಿಗುತ್ತೆ. ಇಲ್ಲಿ ನೋಡಿ ಮ್ಯಾಗಿ, ಸಾಬುದಾನ ಖಿಚಿಯಾ ಅಂತೆ, ಗೊತ್ತಿಲ್ಲ ಏನಂತ. ಇಲ್ಲಿ ನೋಡಿ ಚೌಮೆನ್, ಆಮೇಲೆ ಪಾಸ್ತಾ, ನೂಡಲ್ಸ್. ಇಲ್ಲಿ ನೋಡಿ ಪಾಪಡ್, ಏನೇನೋ ಇದೆ. ಖಾಕ್ರಾ ಇದೆ. ನನ್ನ ಫ್ರೆಂಡ್ ಜೈನ್ ಒಬ್ಳಿದ್ದಾಳೆ, ಖಾಕ್ರಾ ಮಾತ್ರ ಮಸ್ತು ಮಾಡ್ತಿದ್ಲು. ವಾ, ಇದು ನಮ್ಮ ಪಪ್ಪನ ಫೇವ್ರೆಟ್ ಸೂಪ್ಸ್ ಇವೆಲ್ಲ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ, ನಮ್ಮ ಅಪ್ಪಗೆ ತುಂಬ ಜಾಸ್ತಿ ಇಷ್ಟ. ಇಲ್ಲಿ ಬಂತು ನೋಡಿ ನಮ್ದು ಇನ್ನೊಂದು ಕ್ಯಾಟಗರಿ, ಉಪ್ಪಿನಕಾಯಿ. ಉಪ್ಪಿನಕಾಯಿ ಇಲ್ದಂಗೆ ನನ್ನ ಜೀವನನೇ ಮಾಡಲ್ಲ. ಪ್ರತಿ ದಿನ ಪ್ರತಿ ಊಟಕ್ಕೂ ಉಪ್ಪಿನಕಾಯಿ ಬೇಕು ನನಗೆ. ಇವಾಗ ಸದ್ಯಕ್ಕೆ 2 ಇದೆ, ಉಪ್ಪಿನಕಾಯಿ ಏನು ಬೇಡ. ನೆಕ್ಸ್ಟ್ ಮತ್ತೆ ಬೇಕಂದಾಗ ಬರಬೇಕು. ಇಲ್ಲ ನಮ್ಮ ಅಮ್ಮಗೆ ಹೇಳ್ತೀನಿ ಸ್ವಲ್ಪ ಐಟಮ್ಸ್ ಕೊಟ್ಟು ಕಳಿಸಿ ಅಂತ. ಯಾಕಂದರೆ ಏನೋ ಇಲ್ಲಿ ಕಾಸ್ಟ್ಲಿ ಆಗುತ್ತೆ ಆ್ಯಂಡ್ ಅವ್ರಿಗೆ ಕೊಟ್ಟು ಕಳ್ಸೋವಾಗ ಸ್ವಲ್ಪ ಜಾಸ್ತಿನೇ ಐಟಮ್ಸ್ ತಂದು ಕೊಡ್ಬೋದಲ್ಲ, ಅದಕ್ಕೆ. ಇಲ್ಲಿ ನೋಡಿ ಬ್ರೂ ಕಾಫಿ, ಇಲ್ಲಿ ರೆಡ್ ಲೇಬಲ್ ಟೀ ಇದೆ, ಅಲ್ಲಿ ರಸ್ನ, ಅವು ಇವು, ಬೂಸ್ಟ್, ಹಾರ್ಲಿಕ್ಸ್ ಎಲ್ಲ ಸಿಗುತ್ತೆ. ಈಗ ನೆಕ್ಸ್ಟ್ ನಾವು
ಯಾವ ಕ್ಯಾಟಗರಿಗೆ ಹೋಗ್ಬೇಕಂದ್ರೆ ತೋರಿಸ್ತೀನಿ. ಆ ಕ್ಯಾಟಗರಿ ಅವಾಗಿಂದ ಹುಡುಕ್ತಿದ್ದೀನಿ, ಸಿಗ್ತಾನೆ ಇಲ್ಲ. ಸಿಗುತ್ತೆ. ಇಲ್ಲಿ ನೋಡಿ ಮತ್ತೆ ಸ್ನ್ಯಾಕ್ಸ್ ಇದೆ. ಆ್ಯಂಡ್ ಇಲ್ಲಿ ಪಾನಿಪುರಿದೆಲ್ಲ ಇರುತ್ತೆ, ಬಟ್ ತುಂಬ ಕಾಸ್ಟ್ಲಿ. ಬೇಡ, ಮನೇಲಿ ಮಾಡ್ಕೊಳೋದೇ ಬೆಟರ್. ಇಲ್ಲಿ ಪಾವ್ ಬಜ್ಜಿ ಎಲ್ಲ ಇದೆ. ಅಲ್ಲಿ ಐಸ್ ಕ್ರೀಮ್ಸು ಇಲ್ಲಿದೆ. ನಮ್ಮ ಕ್ಯಾಟಗರಿ ಕುರ್ಕುರೆ. ಯಪ್ಪ, ಇದಕ್ಕೋಸ್ಕರ ಅಲ್ಲಿಂದ ಬಂದೆ ನಾನು. ಕುರ್ಕುರೆ ಆ್ಯಂಡ್ ಈ ಫ್ಲೇವರ್ ಒಂದು ಲೇಸ್ ಅಲ್ಲಿದೆ. ಲೇಸ್, ಹಾಂ ಲೇಸ್ ಕೂಡ ಇದೆ. ಓನು ಆರೆಂಜ್ ಲೇಸ್ ಇಲ್ಲ. ಪರವಾಗಿಲ್ಲ, ಯಾವುದಿದೆ ಅದು ತೊಗೊಳೋಣ. ಇಲ್ಲಿ ನೋಡಿ ಸಿಜ್ವಾನ್ ಚಟ್ನಿ ನನ್ನ ಫೇವ್ರೆಟ್. ಆಗಲೇ ಇಂಡಿಯಾಯಿಂದನೇ ತೊಗೊಂಡು ಬಂದುಬಿಟ್ಟಿದ್ದೆ. 2-3 ಬಾಟಲ್ಸ್, ಸಾರಿ 4 ಬಾಟಲ್ಸ್ ತಂದಿದ್ದೆ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದೆ. ಬೇಡ, ನಾನೇ ಮಾಡ್ಕೊತೀನಿ ಫ್ರೆಶ್ ಆಗಿ. ಜಿಂಜರ್ ಗಾರ್ಲಿಕ್ 2 ತಂದ್ಕೊಂಡಿದ್ದೀನಿ, ನಾನೇ ಮಾಡ್ಕೋಬೇಕು. ಇಲ್ಲಿ ನೋಡಿ ಟೊಮ್ಯಾಟೊ ಸಾಸ್. ಇಲ್ಲಿ ನೋಡಿ ಸೋನಾ ಮಸೂರಿದು ಪ್ರೈಸ್ ಎಷ್ಟಿದೆ ಅಂತ. 10 LB ಅಂದರೆ 5 kg ನಿಯರ್ಲಿ. ಅದಕ್ಕೆ $15 ಇದೆ. ಇನ್ನು ಇಲ್ಲಿ ಬಾಸ್ಮತಿ ರೈಸ್ ಕೂಡ ಇದೆ. ಬಾಸ್ಮತಿ ರೈಸ್ ಪ್ರೈಸಸ್ ಕೂಡ ನೋಡಬೇಕು. ಇಲ್ಲಿ ನೋಡಿ ಜಾಸ್ಮಿನ್ ರೈಸ್ ಅಂತ, ಏನಂತ ಗೊತ್ತಿಲ್ಲ ನನಗೂ. ಬ್ರೌನ್ ಸೋನಾ ಮಸೂರಿ. ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡೋ ಕಂಪನೀಸ್ ಕೂಡ ಎಲ್ಲ ಸಿಗುತ್ತೆ. ಎಲ್ಲ ಡಬಲ್ ಪ್ರೈಸ್. ಇಲ್ಲಿ ನೋಡಿ ಪಾರ್ಲಜಿ ಇದೆ. ನೋಡಿ ಇಲ್ಲೊಂದು ಬಾಸ್ಮತಿ ರೈಸ್ ಇದೆ. ಇದೆಷ್ಟಿದೆ ಪ್ರೈಸು? $12 ಅಂತ. $13 5 kgಗೆ. ಇಲ್ಲಿ ನೋಡಿ ಟೊಮ್ಯಾಟೊ, ಪಪ್ಪಾಯ, ಆರೆಂಜ್, ಇಲ್ಲೆಲ್ಲ ವೆಜಿಟೇಬಲ್ ಸಿಗುತ್ತೆ. ಇಷ್ಟೇ ಸಾಕಿನ್ನ. ಇದಕ್ಕೆ ಎಷ್ಟಾಯ್ತು ನಾವು ನೋಡಬೇಕು. ಸಾಕಿನ್ನ ಬಿಲ್ ಮಾಡಿಸ್ಬಿಡೋಣ. ಇಲ್ಲೇ ನಿಂತರೆ ಏನಾನೋ ತೊಗೊಂಡು ನಿಂತ್ಕೊತೀನಿ ನಾನು. ಬೇಡ, ಹೋಗ್ಬಿಡೋಣ. ನೋಡಿ ಡೈರಿ ಮಿಲ್ಕ್ ಎಲ್ಲ ಇದೆ. ನೋಡಿ ಕಿಂಡರ್ ಜಾಯ್ ಕೂಡ ಇದೆ. ನನ್ನ ತಂಗಿ ಫೇವ್ರೆಟ್ ಅದು. ಬಿಲ್ ನೋಡಿ. ಯಪ್ಪ, ಪರವಾಗಿಲ್ಲ, ಭಾಳ ದಿನಕ್ಕೆ ಬಾಳಿಕೆ ಬರುತ್ತೆ. ಅಷ್ಟೊಂದೇನು ರಿಗ್ರೆಟ್ ಇಲ್ಲ. ವಿಡಿಯೋ ಆ್ಯಂಗಲ್ ಕರೆಕ್ಟಾಗಿಲ್ಲ, ಪ್ಲೀಸ್ ಬೈಕೋಬೇಡಿ. ಬಿಕಾಸ್ ನೋಡಿ ಇದು ಒಂದು ನನ್ನ ಹೆಗಲ್ ಮೇಲೆ ಒಂದು ಬ್ಯಾಗ್. ಈಗ ಬಂದಿದ್ದಾರಿಗೆ ಮತ್ತೆ 16 ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕು ನಾನು. ಬಸ್ ಹಿಡ್ಕೋಬೇಕಂದ್ರೆ ಕ್ಯಾಬ್ಗೆ ಬಂದರೆ ಮತ್ತೆ ಅದು ಒಂದು ಎಕ್ಸ್ಟ್ರಾ ಆಗುತ್ತೆ. ಸುಮ್ಮನೆ ಬೇಡ, ನಡ್ಕೊಂಡು ಹೋಗ್ತೀನಿ ಮೆಲ್ಲಕ್ಕೆ. ನಮ್ಮ ಪರಿಸ್ಥಿತಿ ಕೇಳಬಾರ್ದು. ದಾರಿ ಸಾಕ್ತಾನೇ ಇಲ್ಲ. 9 ಮಿನಿಟ್ಸ್ ಅಂತಂದೇಳಿ 10 ಮಿನಿಟ್ಸಿಂದ ತೋರಿಸ್ತಿದೆ. ನಡ್ಕೊಂಡು ಹೋಗ್ತಿದ್ರು ಮೂಮೆಂಟೇ ಇಲ್ಲ. ಲಿಟ್ರಲಿ ಇದು 5 kg ಕೈನಲ್ಲಿ. ಇದೊಂದು ಸ್ವಲ್ಪ ವೆಯ್ಟ್ ಇದೆ. ನನ್ನ ಹೆಗಲ್ ಮೇಲೆ ಒಂದು 10 kg ಇದೆ. ನನಗೆ ಗೊತ್ತಿದ್ದಿಲ್ಲ ಇಷ್ಟು ವಜ್ಜೆ ಆಗುತ್ತೆ ಅಂತ. ಬೇರೆ ದಾರಿನೂ ಇದ್ದಿಲ್ಲ, ನಡ್ಕೊಂಡೇ ಬರಬೇಕಿತ್ತು ನಾನು. ಬಸ್ನಲ್ಲೇ ಬರಬೇಕಿತ್ತು. ಹೊಟ್ಟೆ ಫುಲ್ ಹಸಿತಿದೆ. ಇವಾಗ ಮನೆಗೆ ಹೋಗಿ ಮತ್ತೆ ಏನಾದರೂ ತಿನ್ಬೇಕು ನಾನು. ಇಲ್ಲ ಅಂದರೆ ಮುಗ್ಗಿತ್ತು, ಬಿದ್ದುಬಿಡ್ತೀನಿ ಎಲ್ಲಾದರೂ. ಇಲ್ಲಿ ನೋಡಿ ಉಡುಪಿ ಪ್ಯಾಲೇಸ್. ಎಲ್ಲ ಐಟಮ್ಸ್ ಸಿಗುತ್ತೆ ನಮ್ಮ ಕರ್ನಾಟಕದ್ದು. ಇದೆ ಫುಲ್ ಏರಿಯಾ. ತುಂಬ ದೊಡ್ಡದಿದೆ. ಇದಷ್ಟೇ ಅಲ್ಲ, ಅಲ್ಲಿನೂ ಇನ್ನೂ ಏನೇನೋ ಇದೆ. ಲಿಟಲ್ ಇಂಡಿಯಾ ವಿಲೇಜ್ ಅಂತ ಕಾಣುತ್ತಾ. ಆಮೇಲೆ ಭೀಮಾಸ್ ಫುಡ್ ಕೋರ್ಟ್, ಅದು ತುಂಬ ಫೇಮಸ್. ಮಲಬಾರ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್ ಇದೆ. ತುಂಬ ದೊಡ್ಡದಿದೆ ಇದು ಏರಿಯಾ. ಲಿಟಲ್ ಇಂಡಿಯಾ ಅಂತ ಅಂತಾರೆ. ನೋಡಿ ಇಷ್ಟೇ ತೊಗೊಳೋಣ ಅಂತ ಬಂದಿದ್ದು. ಅದು ಬಿಟ್ಟು ಎಷ್ಟು ತೊಗೊಂಡಿದ್ದೀನಂತ ಇನ್ನು ನನ್ನ ಬ್ಯಾಗ್ನಲ್ಲೂ ಮತ್ತೆ ಇದೆ. ಆ್ಯಂಡ್ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಇಂಡೋ ಲಂಕಾ ಅಂತ ಇದೆ. ಮೇ ಬಿ ಶ್ರೀಲಂಕಾಗೂ ಐಟಮ್ಸ್ ತೊಗೊತಾರೆ ಅನ್ಸುತ್ತೆ ಅವರು. ಆ್ಯಂಡ್ ಇಲ್ಲಿ ಲಿಟಲ್ ಇಂಡಿಯಾ ವಿಲೇಜ್. ಇಲ್ಲಿ ಬರೀ ರೆಸ್ಟೋರೆಂಟ್ಸ್ ಇರುತ್ತೆ. ಬಸ್ ಸ್ಟಾಪ್ ಇನ್ನೂ 10 ಮಿನಿಟ್ಸ್ ಇದೆ. ಸಾಕಾಯಿತು ನನಗೆ ನಡೆದು. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ. ಎಂಜಾಯ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಮಜಾ ಇದೆ. ತುಂಬ ಚೆನ್ನಾಗಿದೆ ಸನ್ಸೆಟ್ ಇವತ್ತು. ವೆರಿ ಗುಡ್. ಇನ್ನು 40 ನಿಮಿಷ ಯಾವ ಬಸ್ಸು ಇಲ್ಲ. ಇವತ್ತು ನನ್ನ ಡೇ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ
ಈಗ ಟೈಮ್ 7:10 ಆಗಿದೆ. 7:50 ತನಕ ಯಾವ ಬಸ್ಸು ಇಲ್ಲ. ಜಸ್ಟ್ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಬೇಗ ಬಂದಿದ್ರು ಕೂಡ ಬಸ್ ಸಿಕ್ತಿತ್ತು ನನ್ಗೊಂದು. ಇಷ್ಟು ವಜ್ಜಿ ಇರೋದಕ್ಕೆ ಮೆಲ್ಲಕ್ ಬಂದೆ ನಾನು. ಆಗ್ಲೇ ಇಲ್ಲ. ಕೈ ನೋಡಿ, ಕೈ ಫುಲ್ ರೆಡ್ ಆಗ್ಬಿಟ್ಟಿದೆ, ಮಾರ್ಕ್ಸ್ ಎಲ್ಲ ಬಿದ್ಬಿಟ್ಟಿದೆ ಅದು ದಾರದ್ದು. ಮೀಟ್ ಯು ಗೈಸ್ ಆಫ್ಟರ್ 40 ಮಿನಿಟ್ಸ್. ಏನ್ ಮಾಡಕ್ಕಿಲ್ಲ, ಹೊಟ್ಟೆ ಹಸಿದಿದೆ ಫುಲ್ ನನಗೆ. ಲಿಟ್ರಲಿ ಒಂದು 20-30 ದಿನ ಆಯ್ತು ಇದನ್ನ ತಿಂದು. ಸ್ಯಾಟಿಸ್ಫೈಡ್. ಬೈ ದ ವೇ ಗೈಸ್, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ವಾಪಸ್ ಬಂದ್ಬಿಡ್ತು. 24 hours ಅಂತ ಹೇಳಿದ್ರು ಅವರು. ಈಗ ನೋಡಿದ್ರೆ ಅರೌಂಡ್ 3-4 hoursಗೆ ಕೊಟ್ಬಿಟ್ರು ವಾಪಸ್. ನಾನು ನಿಜ ಎಲ್ಲಿ ಅಕೌಂಟ್ ಕಳ್ಕೊಂಡ್ಬಿಡ್ತೀನಿ ಅಂತ ಎಷ್ಟು ಭಯ ಆಗಿತ್ತು. ಯೂಟ್ಯೂಬ್ಗೆಲ್ಲ ಹೋಗಿ ನೋಡಿದಾಗ ಆ್ಯಂಡ್ ರೆಡಿಟ್ನಲ್ಲಿ ಕೂಡ ಸ್ವಲ್ಪ ಓದಿದೆ ಬೇರೆಯವ್ರ ಸಿಚುಯೇಷನ್ಸ್ ಏನಾದರೂ. ಒಬ್ನು ನೋಡಿದ್ರೆ 4 months ಆಯಿತು ಅಕೌಂಟೇ ಬಂದಿಲ್ಲ ಅಂತ ಹೇಳ್ತಿದ್ದ. ಭಯ ಆಗ್ಬಿಡ್ತು ನನಗೆ ಎಲ್ಲಿ ನನ್ನ ಅಕೌಂಟ್ ಹೋಗುತ್ತಂತ. ಬಟ್ ಈಗ ಸುಮ್ಮನೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ಥ್ಯಾಂಕ್ ಗಾಡ್ ಲಾಗಿನ್ ಆಯಿತು. ಅದಾದರೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ಇವಾಗ. ಅದೊಂದು ಒಳ್ಳೆ ಕೆಲಸ ಆಯ್ತು ಅಂತ. ಬಸ್ ಲೇಟಾಗಿ ಬಂದರೂ ಪರವಾಗಿಲ್ಲ ಇವಾಗ. ಇನ್ನೊಂದು ವಿಷಯ ಹೇಳಬೇಕಿತ್ತು. ಯಾರಾದರೂ ಫಾರಿನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಆಸೆ ಇದ್ರೆ, ಇಲ್ಲ ಫುಲ್ ಆಸ್ತಿ ಗಿಸ್ತಿ ಇದೆ ನಿಮಗೆ, ಫುಲ್ ಬ್ಯಾಕಪ್ ಇದೆ ಅಂತ ಏನಾದರೂ ಇದ್ರೆ, ನೀವು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ಬೋದು. ಹೆಂಗೆ ಅಂದರೆ ಇಲ್ಲಿ ಐಟಮ್ಸ್ ಇಂಡಿಯಾಯಿಂದ ಬರೋವು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಲೈಕ್ ಲಿಟ್ರಲಿ ಡಬಲ್ ಇರುತ್ತೆ ಪ್ರೈಸ್. ಅದಕ್ಕೆ ಆ ಬಿಸ್ನೆಸ್ನಲ್ಲಿ ಕೂಡ ತುಂಬ ಲಾಭ ಮಾಡ್ಕೋಬೋದು. ನಮ್ಮ ಅಪ್ಪಗೆ ಅವಾಗ ಏನಾದರೂ ಐಡಿಯಾ ಬಂದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಕೋಟ್ಯಾಧೀಶ್ವರರಾಗ್ತಿದ್ವಿ. ಎಲ್ಲೋ ಫಾರಿನಲ್ಲಿ ಸೆಟಲ್ ಹಾಕೊಂಡು ಆರಾಮ್ ಇರ್ತಿದ್ವಿ. ಆಗ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಇನ್ನು ಈ ಥರ ದೊಡ್ಡ ಲೆವೆಲ್ನಲ್ಲಿ ಯಾರಿಂದನಾದರೂ ಇನ್ಫಾರ್ಮೇಶನ್ ಪಡ್ಕೋಬೇಕಂದ್ರೆ ಸೋರ್ಸಸ್ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅರ್ಥ ಆಗಿರಲ್ಲ ಪಾಪ. ಆದರೂ ನಮ್ಮಪ್ಪ ನಮ್ಗೇನಕ್ಕೂ ಕಮ್ಮಿ ಮಾಡಿಲ್ಲ. ದುಡ್ಡಿನ ವಿಷಯದಲ್ಲಿ ಇರಲಿ, ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ಕೇರ್ ಇರಲಿ, ನಮ್ಗೆ ಏನೇನು ಕೊಡಿಸ್ಬೇಕು ಪ್ರತಿಯೊಂದು ಕೇಳಿದ ತಕ್ಷಣನೇ ಕೊಡಿಸಿದ್ದಾರೆ ನಮ್ಮಪ್ಪ. ಅವ್ರಿಗೆ ಯಾವತ್ತು ಎಷ್ಟು ಮಾಡಿದ್ರು ಆ ಋಣ ತುಂಬಲ್ಲ. ಆ್ಯಂಡ್ ತುಂಬ ಮಿಸ್ ಮಾಡ್ಕೊತೀನಿ. ಅವ್ರ ಬಗ್ಗೆ ಮಾತಾಡಿದ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಬಿಕಾಸ್ ಈಸ್ ಲೈಕ್ ಜೆಮ್ ಆಫ್ ಅ ಪರ್ಸನ್. ನನ್ನ ಲೈಫ್ನಲ್ಲಿ ನಮ್ಮಪ್ಪನೇ ನನಗೆ ರೋಲ್ ಮಾಡೆಲ್. ಯಾಕಂದರೆ ಅವರು ಕಷ್ಟಗಳನ್ನ ನೋಡಿದ್ದಾರೆ, ಸುಖ ನೋಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಅದನ್ನ ಸ್ಟ್ರಾಂಗ್ ಆಗಿ ಫೇಸ್ ಮಾಡಿದ್ದಾರೆ ಅವರು. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಐ ಆಮ್ ಸೋ ಪ್ರೌಡ್ ಟು ಬಿ ಹಿಸ್ ಡಾಟರ್. ಸೊ ನನ್ನ ತಂಗಿಯರ್ಗೂ ಹೇಳ್ತಿರ್ತೀನಿ, ಪಪ್ಪ ಮಮ್ಮಿಗೆ ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಅಂತ. ಬೈ ಮಿಸ್ಟೇಕ್ ಮಾಡ್ತೀವಿ, ಬೈ ಮಿಸ್ಟೇಕ್ ಇಟ್ಸ್ ಓಕೆ. ಬಟ್ ಗೊತ್ತಿದ್ದು ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ನಮಗೋಸ್ಕರ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ನಾವು ಅದನ್ನ ಗೇನ್ ಮಾಡ್ಕೊಂಡಿರ್ತೀವಿ, ಬಟ್ ನಮ್ಗಷ್ಟು ಅರಿವಾಗಲ್ಲ. ಕೊಟ್ಟಿರೋರಿಗೆ ಗೊತ್ತಿರುತ್ತೆ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅಂತ. ಸೊ ಎಸ್, ಪೇರೆಂಟ್ಸಿಗೆ ಯಾವತ್ತೂ ನೋವು ಮಾಡಬೇಡಿ. ಇನ್ ಕೇಸ್ ಬೈ ಮಿಸ್ಟೇಕ್ ನೋವು ಮಾಡಿದ್ರು ಕೂಡ ತಕ್ಷಣ ಸಾರಿ ಕೇಳ್ಬಿಡಿ. ತಕ್ಷಣ ಅದಕ್ಕೇನಾದರೂ ಪರಿಹಾರ ಇದ್ರೆ ಮಾಡಿಬಿಡಿ. ಪೇರೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಅಳು ಬಂದ್ಬಿಡುತ್ತೆ ನನಗೆ. 40 ನಿಮಿಷ ಆಯಿತು ಕಾಯಕ್ಕೆ. ಮತ್ತೆ 10 ಮಿನಿಟ್ಸ್ ಡಿಲೇ ಆಯ್ತು ಬಸ್ಸು. ಚಳಿ ಮಾತ್ರ ಸಾಮಾನ್ಯ ಇಲ್ಲ ಇಲ್ಲಿ. ನಾನೇನೋ ಬೇಗ ಬಂದ್ಬಿಡ್ತೀನಿ ವಾಪಸ್ಸು, ಅಷ್ಟು ಚಳಿ ಆಗಲ್ಲ ಅಂತ ಅನ್ಕೊಂಡೆ. ಲಿಟ್ರಲಿ ನೋಡಿ, ಶೂಸ್ ಕೂಡ ಹಾಕ್ಕೊಂಡಿಲ್ಲ ನಾನು. ಪುಣ್ಯಕ್ಕೆ ಸ್ವಲ್ಪ ಹುಡಿ ಥರ ಇದೆ ಇದು. ಅಷ್ಟೊಂದೇನು ಪೂರ ಚಳಿ ಅಂತಾನೂ ಆಗ್ತಿಲ್ಲ. ಬಟ್ ಕಾಲಿಗೆ ಮಾತ್ರ ತುಂಬ ಚಳಿ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ದು ಲೈಫ್ ಇಷ್ಟು ಕಷ್ಟ ಇರುತ್ತೆ ಅಂತ ನಿಜವಾಗ್ಲೂ ನಾನು ಇಮ್ಯಾಜಿನ್ ಕೂಡ ಮಾಡಿದ್ದಿಲ್ಲ. ನಮ್ಮ ಊರಿನಲ್ಲಿದ್ದಾಗ ಎಲ್ಲ ಆರಾಮ್ ಇರ್ತಿತ್ತು. ಬೇಕಾದಾಗ ಎಲ್ಲ ಬಂದ್ಬಿಡ್ತಿತ್ತು ನಮ್ಮ ಹತ್ರನೇ. ಈಗ ಎಲ್ಲ ನಮ್ದು ನಾವೇ ನೋಡ್ಕೋಬೇಕು, ಯಾರೂ ಬರಲ್ಲ ನಮಗೋಸ್ಕರ. ಇದೇ ಅಲ್ಲ ಅಡಲ್ಟಿಂಗ್, ಇದೇ ಅಲ್ಲ ಲೈಫ್. ಕಲಿಬೇಕು, ಇನ್ನೂ ಜಾಸ್ತಿ ಇದೆ ಕಲಿಯೋದು. ಗೊತ್ತಿಲ್ಲ ಯಾವ್ಯಾವ ರೀತಿನಲ್ಲಿ ಕಲಿಬೇಕಿನ್ನ ಅಂತ. ಬಟ್ ಲೈಫ್ ತುಂಬ ದೊಡ್ಡದಿದೆ. ಇನ್ನೊಂದು 10 ನಿಮಿಷ ಬಸ್ ಬರುತ್ತೆ, ಕಾಯೋಣ. ಸಾಕಾಗೋಯ್ತು ಬರೋ ಅಷ್ಟೊತ್ತಿಗೆ. ಇನ್ನೊಂದು 2 ಮಿನಿಟ್ಸ್ ಇದೆ, ನಮ್ಮ ಮನೆ ಬರುತ್ತೆ. ನೋಡಿ, ಕೈನಲ್ಲಿ ಇಟ್ಕೊಂಡು
ಚಳಿ ಒಂದು, ಕಾಲು ನೋವು, ಕೈ ನೋವು, ಬೆನ್ನು ನೋವು, ಕುತ್ತಿಗೆ ನೋವು. ಮನೆಗೆ ಹೋಗಿ ಈ ಸಾಮಾನೆಲ್ಲ ಇಟ್ಟು ಏನಾದರೂ ತಿಂದು ಮಲ್ಕೊಂಡು ಬಿಡೋದು ಅಷ್ಟೆ. ಸೊ ಗುಡ್ ನೈಟ್ ಗಾಯ್ಸ್.